Hi guys, welcome back you all into the CAD Design in Kannada YouTube channel. So ಇವತ್ತಿನಿಂದ Catia for Beginners ಎಂಬ ಸೀರೀಸ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ವೆರಿ ಬೇಸಿಕ್ ಇಂದ ನಾವು Catia ಸಾಫ್ಟ್ವೇರ್ ಅನ್ನು ಕಲ್ಕೊಂತ ಹೋಗೋಣ ಅಂಡ್ ಹೈಯರ್ ಲೆವೆಲ್ ವರೆಗೆ ನಿಮಗೆ 2D ಡ್ರಾಯಿಂಗ್ 3D ಡ್ರಾಯಿಂಗ್ ಡ್ರಾಫ್ಟಿಂಗ್ ಅಂಡ್ ಪ್ರೋಗ್ರಾಮಿಂಗ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋಗ್ತೀನಿ. ಸೊ ದಿಸ್ ಈಸ್ ಫಾರ್ ಬಿಗಿನರ್ಸ್ ಕ್ಲಾಸ್ ನಂಬರ್ 1. ನೋಡಿ Catia ಸಾಫ್ಟ್ವೇರ್ ಓಪನ್ ಆದ ತಕ್ಷಣ ಇಂಟರ್ಫೇಸ್ ನಮಗೆ ಇರುತ್ತೆ ನೋಡಿ ಟಾಪ್ ನೋಡ್ಬೋದು ಸ್ಟಾರ್ಟ್ ಅಂಡ್ ಹಿಯರ್ ನಮಗೆ ಫೈಲ್ ಎಡಿಟ್ ವ್ಯೂ ಇನ್ಸರ್ಟ್ ಟೂಲ್ ಅನಲೈಸ್ ಆ್ಯಂಡ್ ವಿಂಡೋ ಆ್ಯಂಡ್ ಹೆಲ್ಪ್ ಅಂತೇಳಿ ಕಾಣ್ತಾ ಇದೆ. ಸೊ ಇವೆಲ್ಲ ಫೈಲ್ ನಿಮಗೆ ಹೇಗೆ ಯೂಸ್ ಆಗುತ್ತೆ ಅಂತೇಳಿ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ನ್ಯೂ ಫಾರ್ಮ್ ಓಪನ್ ಕ್ಲೋಸ್ ಸೇವ್ ಹ್ಯಾಸ್ ಸೇವ್ ಆಲ್ ಅಂತೇಳಿ ಈ ರೀತಿ ಆಪ್ಷನ್ಸ್ ಎಲ್ಲ ಇದೆ. ಆ್ಯಂಡ್ ಎಡಿಟ್ ಮಾಡೋಕ್ಕೆ ಬೇಕಾಗಿರುವಂತಹ ಕಮೆಂಟ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ವ್ಯೂಸ್ ನಮ್ಗೆ ಯಾವೆಲ್ಲ ಟೂಲ್ ಬಾರ್ ನಮಗೆ ವ್ಯೂ ಆಗ್ಬೇಕಂತೇಳಿ ಆ್ಯಂಡ್ ವಿಸಿಬಲ್ ಆಗ್ಬೇಕಂತೇಳಿ ಆ್ಯಂಡ್ ದಿಸ್ ಒನ್ ಇನ್ಸರ್ಟ್ ಕೆಲವೊಂದಿಷ್ಟು ಕಮೆಂಟ್ಸ್ಗಳನ್ನು ನಾವು ಇನ್ಸರ್ಟ್ ಮಾಡಬೇಕಂದ್ರೆ ಇಲ್ಲಾಂದರೆ ನ್ಯೂ ಪ್ರಾಡಕ್ಟ್ ಅಂತ ತೆಗೆದುಕೊಳ್ಬೇಕಂದ್ರೆ ಇಲ್ಲಾಂದರೆ ಪ್ರಾಡಕ್ಟನ್ನು ಎಕ್ಸಿಸ್ಟ್ ಮಾಡಬೇಕಂದ್ರೆ ಡಾಕ್ಯುಮೆಂಟ್ ಟೆಂಪ್ಲೇಟ್ ಕ್ರಿಯೇಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಈ ಒಂದು ಇನ್ಸರ್ಟ್. ಸೊ ಇವೆಲ್ಲ ನಿಮಗೆ ಸೊ ಇವಾಗೆ ಬೇಕಾಗಿಲ್ಲ. ಸೊ ನಾನು ಡ್ರಾಯಿಂಗ್ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗೋ ಇವೆಲ್ಲ ಆಪ್ಷನ್ಸನ್ನು ಯೂಸ್ ಮಾಡ್ತೀನಿ ರೈಟ್. ಸೊ ಫಸ್ಟ್ ನಮಗೆ ಇಲ್ಲಿ ಕಾರ್ನರಲ್ಲಿ ನೋಡ್ಬೋದು ಸ್ಟಾರ್ಟ್ ಅಂತೇಳಿ ಇದೆ ನಮಗೆ ರೈಟ್. ಈ ಕಾರ್ನರ್ ಸ್ಟಾರ್ಟ್ ಅಂತಿದೆ. ಸೊ ಇಲ್ಲಿ ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಎಲ್ಲ ಪ್ರೋಗ್ರಾಮ್ಸ್ ಎಲ್ಲ ಕೊಟ್ಟಿದ್ದಾನೆ ನಮಗೆ ಇಲ್ಲಿ. ಸೊ ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದರೆ ನಾವು ಮೆಕ್ಯಾನಿಕಲ್ ಡಿಸೈನ್. ಸೊ ಈ ಮೆಕ್ಯಾನಿಕಲ್ ಡಿಸೈನ್ ಸೆಲೆಕ್ಷನ್ ಮಾಡಿದಾಗ ನಮಗೆ ಪಾರ್ಟ್ ಅಂತಿದೆ ಅಸೆಂಬ್ಲಿ ಆ್ಯಂಡ್ ಸ್ಕೆಚ್. ಸೊ ಈ ಮೂರು ನಮಗೆ ಮೇನ್ ಇಂಪಾರ್ಟೆಂಟ್. ಪಾರ್ಟ್ ಅಂದರೆ ನಮಗೆ 2D ಡ್ರಾಯಿಂಗನ್ನು 3D ಡ್ರಾಯಿಂಗ್ ಕ್ರಿಯೇಟ್ ಮಾಡ್ತೀವಿ ಆ್ಯಂಡ್ ಸಪ್ರೇಟ್ ಪಾರ್ಟನ್ನು ಡ್ರಾ ಮಾಡೋದಕ್ಕೆ ಯಾವುದೇ ಒಂದು ಕಾಂಪೋನೆಂಟನ್ನು ಡ್ರಾ ಮಾಡೋದನ್ನು ನಾವು ಪಾರ್ಟ್ ಡಿಸೈನ್ ಅಂತೇಳಿ ಕೂಡ ಕರಿತೀವಿ. ಅಸೆಂಬ್ಲಿ ಅಂದರೆ ಈ ಪಾರ್ಟಲ್ಲಿ ಡ್ರಾ ಮಾಡಿರುವಂತಹ ಡ್ರಾಯಿಂಗ್ಸ್ಗಳನ್ನು ಅಂದರೆ ಸಪ್ರೇಟ್ ಡ್ರಾಯಿಂಗ್ಸನ್ನು ಕಂಬೈನ್ ಮಾಡಿ ಒಂದು ಮಷೀನ್ ಏನೋ ಕ್ರಿಯೇಟ್ ಮಾಡ್ತೀವಲ್ಲ ಸೊ ಅದನ್ನು ನಾವು ಅಸೆಂಬ್ಲಿ ಅಂತೇಳಿ ಕರಿತೀವಿ. ಆ್ಯಂಡ್ ಸ್ಕೆಚ್ ಬಂದು ಜಸ್ಟ್ ನಾರ್ಮಲ್ ಆಗಿ ನಾವು 2D ಡ್ರಾಯಿಂಗ್ ಡ್ರಾ ಮಾಡೋದಕ್ಕೆ ಯೂಸ್ ಆಗುತ್ತೆ. ಓಕೆ ಫಸ್ಟಿಗೆ ನಾನು ನಿಮಗೆ ಪಾರ್ಟ್ ಡಿಸೈನಿಂದ ಹೋಗ್ತೀನಿ ರೈಟ್. ಸೆಲೆಕ್ಟ್ ದಿಸ್ ಪಾರ್ಟ್ ಡಿಸೈನ್. ಸೊ ನೋಡ್ಬೋದು ಇಲ್ಲಿ ಪಾರ್ಟ್ ಡಿಸೈನ್ ಸೆಲೆಕ್ಷನ್ ಮಾಡಿದ ತಕ್ಷಣ ನಮಗೆ ಇಲ್ಲಿ 3 ಪ್ಲೇನ್ ಕೊಟ್ಟಿದ್ದಾನೆ. XY ಪ್ಲೇನ್, YZ ಪ್ಲೇನ್, ZX ಪ್ಲೇನ್ ಅಂತೇಳಿ. ಸೊ ನೀವು ಡೈರೆಕ್ಟಾಗಿ ಈ ಪ್ಲೇನ್ಸನ್ನು ಫ್ರಂಟ್ ಟಾಪ್ ಆ್ಯಂಡ್ ರೈಟ್ ಪ್ಲೇನ್ ಅಂತೇಳಿ ಕೂಡ ಕರೆಯಬಹುದು. ಸೊ ದಿಸ್ ಒನ್ ಐ ವಿಲ್ ಶೋ. ಸೊ ಕ್ಲಿಯರಾಗಿ ನೋಡಿ. ಸೊ ಇದನ್ನು ನಾವು ಟಾಪ್ ಪ್ಲೇನ್ ಅಂತೇಳಿ ಕರಿತೀವಿ. ಆ್ಯಂಡ್ ದಿಸ್ ಒನ್ ಈಸ್ ಅವರ್ ಫ್ರಂಟ್ ಪ್ಲೇನ್ ಆ್ಯಂಡ್ ದಿಸ್ ಈಸ್ ಅವರ್ ರೈಟ್ ಸೈಡ್ ಪ್ಲೇನ್ ಅಂತೇಳಿ ಕರಿತೀವಿ. ಸೊ ನೀವು ಯಾವುದೇ ಒಂದು ಡ್ರಾಯಿಂಗ್ ಯಾವುದೇ ಒಂದು ಮಾಡೆಲ್ ಕ್ರಿಯೇಟ್ ಮಾಡಬೇಕಂದ್ರೆ ಒಂದು ಪ್ಲೇನ್ ಸೆಲೆಕ್ಷನ್ ಮಾಡ್ಕೊಬೇಕು ನಾವು ಫಸ್ಟ್ಗೆ. ಯಾವ ಒಂದು ವಿವಿಂದ ನಾವು ಡ್ರಾ ಮಾಡ್ತಾ ಇದ್ದೀವಿ ಅನ್ನೋದು ನಮಗೆ ಮೇನ್ ಕಾನ್ಸೆಪ್ಟ್ ಗೊತ್ತಿರಬೇಕಾಗುತ್ತೆ. ಸೊ ನಾವು ಸೆಲೆಕ್ಟ್ ಎನಿ ಒನ್ ಪ್ಲೇನ್. ಸೊ ನೋಡಿ ಇವಾಗ ನಾನು ಫ್ರಂಟ್ ಪ್ಲೇನ್ ಸೆಲೆಕ್ಷನ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಹಿಯರ್. ಸೊ ನೀವು ಇಲ್ಲಿ ಡಬಲ್ ಟ್ಯಾಪ್ ಮಾಡಿದ್ರೆ ಕೂಡ ಬರುತ್ತೆ. ಈ ರೀತಿ ಡಬಲ್ ಟ್ಯಾಪ್ ಮಾಡಿ ಇಲ್ಲಾಂದರೆ ಡೈರೆಕ್ಟ್ ಇಲ್ಲಿನ ಸೆಲೆಕ್ಷನ್ ಮಾಡ್ಕೊಂಡು ನಮಗೆ ಇಲ್ಲೊಂದು ಸ್ಕೆಚ್ ಅಂತೇಳಿ ಕಮ್ಯಾಂಡ್ ಇರುತ್ತೆ. ಸಿ ಹಿಯರ್ ನಮಗೆ ಇಲ್ಲಿ ಸ್ಕೆಚ್ ಅಂತೇಳಿ ಒಂದು ಕಮ್ಯಾಂಡ್ ಇದೆ. ಈ ಒಂದು ಕಮ್ಯಾಂಡ್ ಮೇಲೆ ಕ್ಲಿಕ್ ಮಾಡಿದ್ರೂ ನಾವು ಡ್ರಾಯಿಂಗ್ ವಿಂಡೋ ಓಪನ್ ಆಗುತ್ತೆ ಸಿಂಪಲಾಗಿ. ಸೊ ನೋಡ್ಬೋದು ಇವಾಗ ಡ್ರಾಯಿಂಗ್ ವಿಂಡೋಗೆ ನಾವು ಒಂದು 2D ಡ್ರಾಯಿಂಗಿಗೆ ಡ್ರಾ ಮಾಡೋಕ್ಕೆ ಬೇಕಾಗುವಂಥ ಎಲ್ಲ ಕಮೆಂಟ್ಸ್ ಇಲ್ಲಿ ಓಪನ್ ಆಗಿ ಬರುತ್ತೆ. ಸಪೋಸ್ ನಿಮಗೆ ನೋಡಿ ಇಲ್ಲಿ ಪ್ರೊಫೈಲ್ ಇದೆ. ಪ್ರೊಫೈಲಲ್ಲಿ ನಮಗೆ ಡಿಫ್ರೆಂಟ್ ಟೈಪ್ ಆಫ್ ಕಮೆಂಟ್ಸ್ ಎಲ್ಲ ಕೊಟ್ಟಿದ್ದಾನೆ. ಪ್ರೊಫೈಲ್, ರೆಕ್ಟ್ಯಾಂಗಲ್, ಸರ್ಕಲ್ ಆ್ಯಂಡ್ ಎಸ್ಪ್ಲೈನ್ ಅಂತೇಳಿ, ಎಲಿಪ್ಸ್ ಆ್ಯಂಡ್ ದಿಸ್ ಒನ್ ಆಲ್ಸೋ ಲೈನ್, ಆಕ್ಸಿಸ್ ಆ್ಯಂಡ್ ಪಾಯಿಂಟ್ ಅಂತೇಳಿ ಈ ರೀತಿ ಡಿಫ್ರೆಂಟ್ ಕಮೆಂಟ್ಸ್ ಎಲ್ಲ ಕೊಟ್ಟಿದ್ದಾನೆ. ಸಪೋಸ್ ಈ ಒಂದು ನೀವು ಕಮೆಂಟ್ಸ್ ನಿಮಗೆ ವಿಸಿಬಲ್ ಆಗ್ತಿಲ್ಲ ಅಂದರೆ ಜಸ್ಟ್ ಇಲ್ಲಿ ಬಂದು ರೈಟ್ ಕ್ಲಿಕ್ ಮಾಡಿ. ಸೊ ಇಲ್ಲಿರುವಂತಹ ಎಲ್ಲ ಬಾಕ್ಸನ್ನು ನೀವು ಚೆಕ್ ಬಾಕ್ಸ್ ಮಾಡ್ಕೊಳ್ಳಿ. ಸೊ ಎಲ್ಲವನ್ನು ಆನ್ ಮಾಡ್ಕೊಳ್ಳಿ ಸಿಂಪಲಾಗಿ. ಸೊ ಇಲ್ಲೆಲ್ಲ ಕಮೆಂಟ್ಸ್ ಬಂದುಬರುತ್ತೆ ರೈಟ್. ವರ್ಕ್ ಬೆಂಚು ಸೊ ಎಲ್ಲವನ್ನು ಆನ್ ಮಾಡ್ಕೊಳ್ಳಿ ರೈಟ್. ಸೊ ಈ ರೀತಿ ಕ್ಲಿಕ್ ಮಾಡಿ ಸಾಕು ಎಲ್ಲವೂ ಆನ್ ಆಗುತ್ತೆ. ಅದರಲ್ಲಿ ನಮಗೆ ಪ್ರೊಫೈಲ್. ಸೊ ನೋಡ್ಬೋದು ಇಲ್ಲಿ ಹಿಯರ್ ನಮಗೆ ಸ್ಟ್ಯಾಂಡರ್ಡ್ ಅಂತಿದೆಯಲ್ಲ ವರ್ಕ್ ಬೆಂಚು. ಸೊ ಇವೆಲ್ಲ ನಮಗೆ ಆ್ಯಕ್ಟಿವೇಟ್ ಇರಬೇಕು ನಮಗೆ ಇವಾಗ ಸ್ಟ್ಯಾಂಡರ್ಡ್ ರೈಟ್. ಸೊ ಅವೆಲ್ಲ ಸೆಲೆಕ್ಷನ್ ಮಾಡಿದ ತಕ್ಷಣ ನಮಗೆ ಈ ರೀತಿ 2D ಡ್ರಾಯಿಂಗಿಗೆ ಡ್ರಾ ಮಾಡೋಕ್ಕೆ ಬೇಕಾಗುವಂಥ ಕಮೆಂಟ್ಸ್ ಎಲ್ಲ ಓಪನ್ ಆಗುತ್ತೆ. ನೀವು ಸಿಂಪಲಾಗಿ ರೀತಿ ಡ್ರ್ಯಾಗ್ ಮಾಡ್ಕೊಂಡು ನಿಮಗೆ ಈ ಒಂದು ಡ್ರಾಯಿಂಗನ್ನು ನಿಮ್ಗೆ ಎಲ್ಲಿ ಬೇಕಲ್ಲಿ ಸೆಟ್ ಮಾಡ್ಕೊಳ್ಳಬಹುದು ರೈಟ್. ಸೊ ಇವಾಗ ನಾವು ಫ್ರಂಟ್ ಪ್ಲೇನಲ್ಲಿದ್ದೀವಿ ಆ್ಯಂಡ್ ಇದನ್ನು ನಾವು ವ್ಯೂ ಕ್ಯೂಬ್ ಅಂತೇಳಿ ಕೂಡ ಕರಿತೀವಿ. ಸೊ ಇದನ್ನು ಹೋಲ್ಡರ್ ಮಾಡ್ಕೊಂಡು ನಾವು ನಮ್ಮ ಒಂದು ಡ್ರಾಯಿಂಗನ್ನು ಸಿಂಪಲಾಗಿ ನಾವು ರೊಟೇಟ್ ಎಲ್ಲ ಮಾಡಬಹುದು ರೈಟ್. ಸೊ ಈ ರೀತಿ ನೀವು ಡ್ರಾಯಿಂಗ್ ಡಿಸ್ಟರ್ಬ್ ಆದಾಗ ಇಲ್ಲಿ ಸಿಂಪಲಾಗಿ ನಮಗೆ ನಾರ್ಮಲ್ ವ್ಯೂ ಅಂತಿಲ್ಲ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ರೈಟ್. ಈ ರೀತಿ ಸಿಂಪಲ್ ನಾವು ಅಗೇನ್ ನಾವು ಈ ಒಂದು ನಾರ್ಮಲ್ ವ್ಯೂಗೆ ಬರ್ಬೋದು. ಸೊ ಸಿಂಪಲಾಗಿ ಇವತ್ತೊಂದು 2D ಡ್ರಾಯಿಂಗನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಕಮೆಂಟ್ಸ್ಗಳ ಬಗ್ಗೆ ಎಕ್ಸ್ಪ್ಲೇನ್ ಕೂಡ ಮಾಡ್ಕೊಂಡು ಹೋಗ್ತೀನಿ.
ಸೊ ನೋಡಿ ಈ ಒಂದು ಕ್ಯಾಟಿಯಾದಲ್ಲಿ ಸ್ಟಾರ್ಟಿಂಗ್ ನಾವು ಪ್ರೊಫೈಲ್ ಅಂತೇಳಿ ಒಂದು ಆಪ್ಷನ್ಸ್ ಇದೆ. ಆ ಒಂದು ಪ್ರೊಫೈಲ್ ಆಪ್ಷನ್ಸ್ ಯೂಸ್ ಮಾಡಿಕೊಂಡು ನಾನು ಒಂದು 2D ಲೈನ್ ಡ್ರಾ ಮಾಡ್ತಾ ಇದ್ದೀನಿ ಇವಾಗ ಸಿಂಪಲಾಗಿ. ರೈಟ್. ಸೊ ಫಸ್ಟಿಗೆ ರಫ್ ಡ್ರಾಯಿಂಗನ್ನು ಡ್ರಾ ಮಾಡಬೇಕಾಗುತ್ತೆ. ಸೊ ನಾನು ರಫ್ ಡ್ರಾಯಿಂಗನ್ನು ಡ್ರಾ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ವೇಸನ್ನು ಆಲ್ರೆಡಿ ನೋಡಿ ಈ ರೀತಿ ಬಂದಾಗ ಕರೆಕ್ಟ್ ಆ್ಯಕ್ಯುರೇಟ್ ಡಿಸ್ಟೆನ್ಸ್ ಇದೆ ಅಂತೇಳಿ ಅದು ತೋರಿಸುತ್ತೆ ಆಲ್ರೆಡಿ. ರೈಟ್. ಸೊ ಈ ರೀತಿ ರೈಟ್ ಕ್ಲಿಕ್ ಹಿಯರ್ and again click here and click here. ಸೊ ಈ ರೀತಿ ಒಂದು ಕಾಮನ್ ಆಗಿ ಒಂದು ಡ್ರಾಯಿಂಗ್ ಡ್ರಾ ಮಾಡಿದ್ದೀನಿ. ನೋಡಿ ಇವಾಗ ಚೈನ್ ಓಪನ್ ಇದ್ದಾಗ ನಮಗೆ ವೈಟ್ ಕಲರ್ ಇರುತ್ತೆ, ಇವಾಗ ಕ್ಲೋಸ್ ಆದಾಗ ಈ ರೀತಿ ನಮಗೆ ಈ ಒಂದು ಆರೆಂಜ್ ಕಲರಲ್ಲಿ ಬರುತ್ತೆ. ರೈಟ್. ದೆನ್ ಸೊ ಈ ರೀತಿ ಡ್ರಾ ಮಾಡಿದ್ದೀವಿ. ಸೊ ಡ್ರಾ ಮಾಡಿದಾಗ ನಮಗೆ ಇಲ್ಲಿ ಇಲ್ಲಿ ನೋಡ್ಬೋದು ನಮಗೆ ಡ್ರಾಯಿಂಗ್. ಸೊ ರೈಟ್, ಇಲ್ಲಿ ನಮಗೆ ಡೈಮೆನ್ಷನ್ಸ್ ಬರುತ್ತೆ. ಡೈಮೆನ್ಷನ್ ಬಾರ್ ಇಲ್ಲಿ ನಮಗೆ ಕನ್ಸ್ಟ್ರೇಂಟ್ ಅಂತೇಳಿ ಇರುತ್ತೆ. ಆ್ಯಂಡ್ ದಿಸ್ ಒನ್ ಇಸ್ ಡೈಲಾಗ್ ಬಾಕ್ಸ್ ಅಂತೇಳಿ ಕೂಡ ಕರಿತೀವಿ. ಸೊ ಇವಾಗ ನಾವು ಕನ್ಸ್ಟ್ರೇಂಟ್ ಡಬಲ್ ಟ್ಯಾಪ್ ಯೂಸ್ ಮಾಡಿ ಆ್ಯಂಡ್ ಸಿಂಪಲಾಗಿ ಇವಾಗ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಈ ರೀತಿ ವ್ಯಾಲ್ಯೂಸನ್ನು ಚೆಕ್ ಮಾಡಿ ಎಷ್ಟಿದೆ ಅಂತೇಳಿ. ಕ್ಲಿಕ್ ಹಿಯರ್ ಅಗೇನ್ ಕ್ಲಿಕ್ ಹಿಯರ್. ಸೊ ನೋಡಿ ಈ ರೀತಿ ಇವಾಗ ನಮಗೆ ಕಲರ್ ನೋಡಿ ಪರ್ಪಲ್ ಕಲರಲ್ಲಿ ನಮಗೆ ಸೊ ಯಾಕಂದರೆ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದೀವಲ್ಲ, ಸೊ ಇದು ನಮಗೆ ಅನ್ನೆಸೆಸರಿ ಲೈನ್ ಅಂತೇಳಿ. ಸೊ ಅದಕ್ಕೆ ಈ ರೀತಿ ಬರ್ತಾ ಇದೆ. ದೆನ್ ರೈಟ್ ಕ್ಲಿಕ್ ಆ್ಯಂಡ್ ಡಿಲೀಟ್. ಸೊ ಈ ರೀತಿ ಡ್ರಾಯಿಂಗ್ ಮೆಜರ್ ಮಾಡಿದ ತಕ್ಷಣ ಇಲ್ಲಿ ಸಿಂಪಲಾಗಿ ಡಬಲ್ ಟ್ಯಾಪ್ ಮಾಡಿ. ಸೊ ಡಬಲ್ ಟ್ಯಾಪ್ ಮಾಡಿದ್ರೆ ನಮಗೆ ಕನ್ಸ್ಟ್ರೇಂಟ್ ಡಿಫೈನ್ ಅಂತೇಳಿ ಒಂದು ಹೊಸ ವಿಂಡೋ ಓಪನ್ ಆಗುತ್ತೆ. ಸೊ ಇಲ್ಲಿ ಸಿಂಪಲಾಗಿ ಇದರ ಒಂದು ವ್ಯಾಲ್ಯೂಸನ್ನು ಕೊಡ್ಕೊಂಡು ಹೋಗಿ. ದಿಸ್ ಒನ್ ಇಸ್ 100. ಸೊ ಈ ಒಂದು ಡ್ರಾಯಿಂಗನ್ನು ನಾನು ಸಾಲಿಡ್ ವರ್ಕ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ದಿಸ್ ಒನ್ ಇಸ್ 20. ಸೊ ನಿಮಗೆ ಇವಾಗ ಕ್ಯಾಟಿಯಾದಲ್ಲಿ ಕೂಡ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಆ್ಯಂಡ್ ದಿಸ್ ಈಸ್ 100 mm. ಸೊ ನೋಡಿ ಈ ರೀತಿ ನೀವು ಮೌಸ್ನ ಮಿಡಲ್ ಕೀ ಯೂಸ್ ಮಾಡ್ಕೊಂಡು ಈ ರೀತಿ ನೀವು ಸಿಂಪಲಾಗಿ ಮೂವ್ ಮಾಡ್ಬೋದು. ಆ್ಯಂಡ್ ದಿಸ್ ಒನ್ ಆಲ್ಸೋ 20 mm. ಸೊ ನನಗೆ ದಿಸ್ ಡಿಸ್ಟೆನ್ಸ್ ಈಸ್ ನನಗೆ ಇಲ್ಲಿ ನೋಡಿ ತೋರಿಸ್ತೀನಿ ಹೇಗೆ ಅಂತೇಳಿ. ಫ್ರಮ್ ಹಿಯರ್ ಟು ಹಿಯರ್. ಸೊ ದಿಸ್ ಡಿಸ್ಟೆನ್ಸ್ ಈಸ್ 20 mm. ಎಂಟರ್. ಸೊ ಈ ರೀತಿ ಒಂದು 2D ಡ್ರಾಯಿಂಗನ್ನು ಡ್ರಾ ಮಾಡಿದ್ದೀನಿ. ಬಟ್ ನಾವು ಬೇಸನ್ನು ಒಂದು ಡಿಸ್ಟೆನ್ಸ್ ಕೊಡಬೇಕಾಗುತ್ತೆ ನಾವು ಆ್ಯಕ್ಚುಲಿ. ನೋಡಿ ಫ್ರಮ್ ಹಿಯರ್ ಟು ಹಿಯರ್ ಎಷ್ಟು ಡಿಸ್ಟೆನ್ಸ್ ಇದೆ ಅಂತೇಳಿ ನಾವು ಇಲ್ಲಿ ಮೆನ್ಷನ್ ಮಾಡಬೇಕು ನಾವು ಆ್ಯಕ್ಚುಲಿ. ಸೊ ಹೇಗಂತೇಳಿ ತೋರಿಸ್ತೀನಿ ನೋಡಿ. ಕ್ಲಿಕ್ ಹಿಯರ್ ಆ್ಯಂಡ್ ದೆನ್ ಸೆಲೆಕ್ಟ್ ದಿಸ್ ಆ್ಯಕ್ಸಿಸ್. ನೋಡಿ ಇಲ್ಲಿ ಡಿಫ್ರೆಂಟ್ ಆಗಿದೆ. ಸೊ ಡಬಲ್ ಟ್ಯಾಪ್ ಆ್ಯಂಡ್ ದಿಸ್ ಒನ್ ಇಸ್ 40. ರೈಟ್. ಸೊ ಇವಾಗ ನಮ್ಮ ಡ್ರಾಯಿಂಗ್ ಆ್ಯಕ್ಯುರೇಟಾಗಿ ಡ್ರಾ ಆಗಿದೆ. ಸೊ ಈ ರೀತಿ ನಾವು ಸಿಂಪಲಾಗಿ 2D ಡ್ರಾಯಿಂಗನ್ನು ಡ್ರಾ ಮಾಡ್ತೀವಿ. ಈ ಒಂದು 2D ಡ್ರಾಯಿಂಗನ್ನು 3Dಗೆ ಕನ್ವರ್ಟ್ ಮಾಡಬೇಕಂದ್ರೆ ನಮಗೆ ಇಲ್ಲಿ ಎಕ್ಸಿಸ್ಟ್ ವರ್ಕ್ ಬೆಂಚ್ ಅಂತೇಳಿ ಇರುತ್ತೆ. ಹಿಯರ್ ಎಕ್ಸಿಸ್ಟ್ ವರ್ಕ್ ಬೆಂಚ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಾವು 2Dಯಿಂದ 3Dಗೆ ಎಂಟರ್ ಆಗ್ತೀವಿ. ಸೊ ಅಗೇನ್ ಸಿಂಪಲ್ ನಿಮಗೆ 3D ಕಮೆಂಟ್ಸ್ ಎಲ್ಲ ಇಲ್ಲಿ ಕೊಟ್ಟಿರುತ್ತಾನೆ. ಸೊ ಈ 3D ಕಮೆಂಟ್ಸ್ ಬರಲಿಕ್ಕಂದ್ರೆ ಸಿಂಪಲಾಗಿ ಇಲ್ಲಿ ಕ್ಲಿಕ್ ಮಾಡಿ ಆ್ಯಂಡ್ ಫಸ್ಟ್ ಇವೆಲ್ಲ ಆನ್ ಮಾಡ್ಕೊಳ್ಳಿ ಇವೆಲ್ಲ. ಸೊ ಚೆಕ್ ಬಾನ್ ಮೇಲೆ ಕ್ಲಿಕ್ ಮಾಡಿ ಎಲ್ಲವೂ ಆನ್ ಮಾಡ್ಕೊಳ್ಳಿ. ಸೊ ದೆನ್ ಸೆಲೆಕ್ಟ್ ದಿಸ್ ರಿವಾಲ್ವ್ ಶಾಫ್ಟ್ ಅಂತ ಹೇಳಿದಲ್ಲ. ಸೊ ಇದು ನಾವು ರಿವಾಲ್ವ್ ಥರ ಆಗುತ್ತೆ ನಮಗೆ ರೊಟೇಷನ್ ಆಗಬೇಕಂದ್ರೆ. ಸೊ ಫಸ್ಟ್ ನಂಬರ್ ಆಫ್ ಡಿಗ್ರೀಸ್ ಕೇಳ್ತಾ ಇದೆ. ಸೊ 270 ಡಿಗ್ರಿ ಕೊಡ್ತಾ ಇದ್ದೀನಿ ನಾನು. ಆ್ಯಂಡ್ ಪ್ರೊಫೈಲ್ ಸೆಲೆಕ್ಟ್ ಆಗಿರುತ್ತೆ ಆಲ್ರೆಡಿ. ರೈಟ್, ಆಲ್ರೆಡಿ ಸೆಲೆಕ್ಟ್ ಆಗಿರುತ್ತೆ. ಆ್ಯಂಡ್ ದೆನ್ ಸೊ ಇಲ್ಲಿ ಆ್ಯಕ್ಸಿಸ್ ಇದೆಲ್ಲ. ಸೊ ಆ್ಯಕ್ಸಿಸ್ ನೋ ಸೆಲೆಕ್ಷನ್ ಇದೆ. ಸೊ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಜಸ್ಟ್ ಸೆಲೆಕ್ಟ್ ದ ಆ್ಯಕ್ಸಿಸ್. ಸೊ ಈ ಒಂದು ಲೈನ್ ಮೇಲೆ ಕ್ಲಿಕ್ ಮಾಡಿ. ನಾವು ಲೈನ್ ಡ್ರಾ ಮಾಡಿವಲ್ಲ ಆ ಒಂದು ಲೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಆ್ಯಕ್ಸಿಸ್ ಕೂಡ ಕ್ರಿಯೇಟ್ ಆಗುತ್ತೆ. ದೆನ್ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಒಂದು ಡ್ರಾಯಿಂಗ್ ಹೇಗೆ ಬರುತ್ತೆ ಅಂತೇಳಿ ಕೂಡ ತೋರಿಸ್ಬಿಡುತ್ತೆ ಆಲ್ರೆಡಿ. ದೆನ್ ಸೇವ್ ಓಕೆ. ರೈಟ್. ಸೊ ಈ ರೀತಿ ಸಿಂಪಲಾಗಿ ನಾವು 2D ಡ್ರಾಯಿಂಗನ್ನು 3D ಡ್ರಾಯಿಂಗಲ್ಲಿ ಡ್ರಾ ಮಾಡ್ತೀವಿ. ಸೊ ನೀವು ನೋಡ್ಬೋದು ಇಲ್ಲಿ ಸಿಂಪಲಾಗಿ ಡ್ರಾ ಆಗಿದೆ. ರೈಟ್. ಸೊ ಈ ರೀತಿ ನಾವು ಈ ಒಂದು ಕ್ಯಾಟಿಯಾ ಸಾಫ್ಟ್ವೇರ್ ನಾವು ಯೂಸ್ ಮಾಡ್ತೀವಿ. ಇದು ಬಿಗಿನಿಂಗ್ ಕ್ಲಾಸ್ ನಂಬರ್ 1. ಸೊ ರೈಟ್, ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಎಲ್ಲ ಕಮೆಂಟ್ಸ್ಗಳ ಬಗ್ಗೆ ಆ್ಯಂಡ್ ಡ್ರಾಯಿಂಗ್ ಹೇಗೆ ಡ್ರಾ ಮಾಡೋದು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ. ಥ್ಯಾಂಕ್ ಯು ಗೈಸ್.